ಭಕ್ತಿ ಮತ್ತು ಭರವಸೆ ಎಷ್ಟರ ಮಟ್ಟಿಗೆ ಇರಬೇಕು ಎಂದರೆ, ಸಂಕಟ ನಮಗೆ ಬಂದರೆ ಚಿಂತೆ ಆ ಭಗವಂತನಿಗೆ ಆಗಬೇಕು. ಹಂಚುವ ಮನಸ್ಸಿದ್ದರೆ ಖುಷಿ ಹಂಚಿ. ಮೇಲೆ ಕೂತವನು ಧರ್ಮ ನೋಡುವುದಿಲ್ಲ, ಕರ್ಮವನ್ನ ನೋಡುತ್ತಾನೆ. ಅಂದುಕೊಂಡಂತೆ ಬದುಕಲು ತುಂಬ ಹಣ ಬೇಕು, ಹೊಂದಿಕೊಂಡಂತೆ ಬದುಕಲು ಒಳ್ಳೆಯ ಗುಣ ಸಾಕು. ನಮ್ಮ ಜೀವನದಲ್ಲಿ ನಡೆಯುವ ಅನೇಕ ನಾಟಕಗಳಿಗೆ ಕಲಾವಿದರು ನಮ್ಮ ಜೊತೆ ಇರುವ ನಮ್ಮವರೇ ಆಗಿರುತ್ತಾರೆ. ಮುಳುಗಿದ ಸೂರ್ಯ ಮತ್ತೆ ಹುಟ್ಟುವುದು ಎಷ್ಟು ಸತ್ಯವೋ, ಮೋಸಕ್ಕೆ ಸೋತವರು ಮತ್ತೆ ಗೆಲ್ಲುವುದು ಕೂಡ ಅಷ್ಟೇ ಸತ್ಯ. ಜೀವನದಲ್ಲಿ 2 ವಸ್ತುಗಳನ್ನು ಜೋಪಾನವಾಗಿ ನೋಡಿಕೊಳ್ಳಬೇಕು. ನಿಮ್ಮ ಗೆಲುವಿಗಾಗಿ ತಮ್ಮ ಜೀವನದಲ್ಲಿ ಸೋತವರು ತಂದೆ, ನಿಮ್ಮ ಗೆಲುವಿಗಾಗಿ ಕಂಡ ದೇವರುಗಳನ್ನೆಲ್ಲ ಸೆರವೊಡ್ಡಿ ಬೇಡಿಕೊಂಡವರು ತಾಯಿ. ಬೆಲೆ ಬಾಳುವ ವಸ್ತುಗಳು ತುಂಬ ಜನರಲ್ಲಿ ಇರಬಹುದು, ಆದರೆ ಬೆಲೆ ಕಟ್ಟಲಾಗದ ಗುಣ ಕೆಲವು ಜನರಲ್ಲಿ ಇರುತ್ತವೆ. ಯಾವುದಕ್ಕೂ ಭಯ ಪಡದಿರು. ನಿನ್ನ ಕರ್ಮ, ನಿನ್ನ ಧರ್ಮ, ನಿನ್ನ ಶ್ರಮ, ಭಗವಂತನ ಮೇಲಿರುವ ನಿನ್ನ ಪ್ರೇಮ ನಿನ್ನನ್ನು ರಕ್ಷಿಸುತ್ತದೆ. ನೀವು ನಗುತ್ತಿರುವಾಗ ಇಡೀ ಜಗತ್ತು ಸುಂದರವಾಗಿ ಕಾಣಿಸುತ್ತದೆ. ಒದ್ದೆಯಾದ ಕಣ್ಣಿನಲ್ಲಿ ಕನ್ನಡಿಯೂ ಕೂಡ ಕೊಳಕಾಗಿ ಕಾಣಿಸುತ್ತವೆ. ದೇವರಿಂದ ಮನುಷ್ಯ ಪಡೆಯುವಾಗ ಕೋಟಿ ನಿರೀಕ್ಷಿಸುತ್ತಾನೆ, ಅದೇ ರೀತಿಯಾಗಿ ದೇವರಿಗೆ ಕೊಡುವಾಗ ಚಿಲ್ಲರೆಯನ್ನ ಹುಡುಕುತ್ತಾನೆ. ಎಲ್ಲರ ಜೊತೆಯಲ್ಲೂ ಇರು, ಎಲ್ಲರಂತೆ ನಗುತ್ತಿರು. ಅಷ್ಟನ್ನೇ ಬಿಟ್ಟರೆ ಎಲ್ಲರೂ ನಮ್ಮವರು ಎಂದು ಹೆಮ್ಮೆ ಪಡಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮವಿದು, ಇದು ವಿಷಕ್ಕಿಂತ ಅಪಾಯಕಾರಿ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡ. ಏನು ಆಗಬೇಕೋ ಅದು ಆಗಿಯೇ ತೀರುತ್ತದೆ. ಅದನ್ನು ಯಾರಿಂದಲೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ. ಸಮಾಧಾನವಾಗಿರಿ, ಏಕೆಂದರೆ ನಾವಿಲ್ಲಿ ಆಟಗಾರರು, ತೀರ್ಪುಗಾರರು ಅಲ್ಲ. ಯಾರಾದರೂ ಆಹಾರದಲ್ಲಿ ವಿಷ ಹಾಕಿದರೆ ಅದಕ್ಕೆ ಚಿಕಿತ್ಸೆ ಇದೆ, ಆದರೆ ಅದರಲ್ಲೂ ಕಿವಿಗೆ ವಿಷ ಹಾಕಿದರೆ ಚಿಕಿತ್ಸೆ ಇಲ್ಲ. ಕಾಯುವವನು ಇದ್ದಾಗ ಕಾಡುವವರು ಎಷ್ಟಿದ್ದರೇನಂತೆ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿಯಿಲ್ಲ. ಇವತ್ತಿನ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ಕೆಟ್ಟವರಿಗೆ ಕರ್ಮವು ಕಾಡದೆ ಬಿಡುವುದಿಲ್ಲ, ಒಳ್ಳೆಯವರಿಗೆ ನಮ್ಮವರೇ ನಮ್ಮನ್ನು ಬದುಕಲು ಬಿಡುವುದಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಚಿಂತೆಗಳು ತಲೆಯ ಸುತ್ತಲೂ ಹಾರುವ ಹಕ್ಕಿಗಳಂತೆ. ಪರವಾಗಿಲ್ಲ, ಹಾರಾಡಲಿ, ಆದರೆ ಅಲ್ಲಿಯೇ ಗೂಡುಗಟ್ಟಲು ಬಿಡಬೇಡಿ. ಊರ ಬಾವಿಗೆ ಬಿದ್ದರೆ ಅದೃಷ್ಟ ಚೆನ್ನಾಗಿದ್ದರೆ ಬದುಕಬಹುದು, ಊರಿನವರ ಬಾಯಿಗೆ ಬಿದ್ದರೆ ಅದೃಷ್ಟ ಚೆನ್ನಾಗಿದ್ದರೂ ಬದುಕಲಾರದು. ಯಾವುದಕ್ಕೂ ಭಯಪಡದಿರು. ನಿನ್ನ ಕರ್ಮ, ನಿನ್ನ ಧರ್ಮ, ನಿನ್ನ ಶ್ರಮ, ಭಗವಂತನ ಮೇಲಿರುವ ನಿನ್ನ ಪ್ರೇಮ ನಿನ್ನನ್ನು ರಕ್ಷಿಸುತ್ತದೆ. ಕೋಪದಿಂದ ಅವಿವೇಕ ಪ್ರಾಪ್ತಿಯಾಗುತ್ತದೆ, ಅವಿವೇಕದಿಂದ ಮತಿ ಭ್ರಮಣೆ ಉಂಟಾಗುತ್ತದೆ. ಅತಿಮತಿ ಭ್ರಮೆಯಿಂದ ಬುದ್ಧಿ ನಾಶವಾದಾಗ ಸರ್ವನಾಶವಾಗುತ್ತದೆ. ನಿನ್ನ ಕೋಪವೇ ನಿನಗೆ ಶತ್ರು. ಮಸಣದಲ್ಲಿ ಮನೆ ಮಾಡಿ ಜೀವನ ನಡೆಸು, ಆದರೆ ಮನಸ್ಸಿಲ್ಲದವರ ಬಳಿ ಜೀವನ ನಡೆಸಬೇಡ. ಹಣ ಇದ್ದವರ ಹಿಂದೆ ಜನ, ನಿಯತ್ತು ಇದ್ದವರ ಹಿಂದೆ ದೇವರು ಇರುತ್ತಾನೆ. ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ, ಏಕೆಂದರೆ ಅವರು ನಿಮ್ಮ ಶತ್ರುವಾಗಬಲ್ಲ. ಹಾಗೆ ಅತಿಯಾಗಿ ಯಾರನ್ನ ದ್ವೇಷಿಸಬೇಡಿ, ನಾಳೆ ಅವನು ನಿಮ್ಮ ಮಿತ್ರನಾಗಬಲ್ಲ. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಮತ್ತೊಂದಿಲ್ಲ. ಬೆಳಕಿನಲ್ಲಿರುವಾಗ ಒಬ್ಬರಿಂದ ಒಬ್ಬರು ಸಿಗುತ್ತಾರೆ. ನೀವು ಹುಡುಕಬೇಕಾಗಿರುವುದು ಕತ್ತಲಲ್ಲಿ ಇರುವಾಗ ಜೊತೆಯಲ್ಲಿ ಯಾರಿದ್ದಾರೆ ಎನ್ನುವುದನ್ನು. ಹೊಗಳಿಕೆ ಮತ್ತು ತೆಗಳಿಕೆ ಎರಡನ್ನ ಸ್ವೀಕರಿಸುವುದನ್ನು ಕಲಿ, ಏಕೆಂದರೆ ಹೂವು ಅರಳಬೇಕಾದರೆ ಸುಡುವ ಬಿಸಿಲು
ಮತ್ತು ಎಣಿಸುವಾಗ ಚಳಿ ಎರಡನ್ನ ಕೂಡ ಸಹಿಸಿಕೊಳ್ಳಬೇಕಾಗುತ್ತದೆ. ಮಾನವರಲ್ಲಿ ಮಾನವೀಯತೆ ಎಂಬ ಗುಣ ಇಲ್ಲದಿದ್ದರೆ ಮತ್ಯಾವ ಅದ್ಭುತ ಗುಣ ಇದ್ದರೂ ಕೂಡ ಅದು ತೃಣಕ್ಕೆ ಸಮಾನ. ವ್ಯಕ್ತಿ ತನ್ನನ್ನು ತಾನು ನಾಶ ಮಾಡಿಕೊಳ್ಳಲು ಇವುಗಳು ಕಾರಣವಾಗುತ್ತವೆ. ಅತಿಯಾದಂತಹ ಆಸೆ ಮತ್ತು ಬಯಕೆಯಿಂದ, ಅನುಮಾನ ಪಡುವುದರಿಂದ, ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ? ಮೇಲೊಬ್ಬ ಎಲ್ಲವನ್ನ ವೀಕ್ಷಿಸುತ್ತಿರುವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ತಕ್ಕ ರೀತಿಯ ನ್ಯಾಯ ಸಿಕ್ಕೇ ಸಿಗುತ್ತದೆ. ಆಸೆ ಎನ್ನುವುದು ಶ್ರಮದ ಮೂಲವಾದರೆ ದುರಾಸೆ ದುಃಖದ ಮೂಲವಾಗಿದೆ. ನಿನ್ನ ಅವನತಿ ಮತ್ತು ನಿನ್ನ ಉದ್ಧಾರಕ್ಕೆ ಮನಸ್ಸೇ ಕಾರಣ. ನಿನ್ನ ಮನಸ್ಸಿಗೆ ನೀನು ಮಾಲೀಕನಾದರೆ ಉದ್ಧಾರ ಆಗುವೆ ಮತ್ತು ನಿನ್ನ ಮನಸ್ಸಿಗೆ ನೀನು ದಾಸನಾದರೆ ಅವನತಿ ಹೊಂದುವೆ. ಪುಟ್ಟ ಹಣತೆ ಬಲು ಶ್ರೇಷ್ಠ. ಅದು ಇನ್ನೊಬ್ಬರಿಗಾಗಿ ಉರಿಯುತ್ತದೆ, ಇನ್ನೊಬ್ಬರನ್ನು ನೋಡಿ ಉರಿಯುವುದಿಲ್ಲ. ನೀವು ಎಷ್ಟೇ ಶಕ್ತಿವಂತರಾಗಿದ್ದರೂ ನೀವು ಯಾವುದೇ ಅಸಹಾಯಕ ಅಥವಾ ನಿರ್ದೋಷಿಗಳನ್ನು ಹಿಂಸಿಸಿದರೆ ಅವರ ಮನಸ್ಸಿನಿಂದ ಬರುವ ಸಂಕಟ ಮತ್ತು ಶಾಪ ನಿಮ್ಮನ್ನು ಬದುಕಲು ಬಿಡುವುದಿಲ್ಲ. ನೀವು ಸರ್ವನಾಶ ಹೊಂದುತ್ತೀರಿ. ಒಮ್ಮೆ ಕಳೆದುಕೊಂಡಿದ್ದು ಮತ್ತೆ ಸಿಗಬಹುದು, ಆದರೆ ಮೊದಲಿನ ಹಾಗೆ ಇರುವುದಿಲ್ಲ. ಎಚ್ಚರಿಕೆ. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.